ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 773 ಪಾಯಿಂಟ್ಸ್ ಡೌನ್ ಆಗಿ 60,205ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 226 ಪಾಯಿಂಟ್ಸ್ ಡೌನ್ ಆಗಿ 17,891ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 1,085 ಪಾಯಿಂಟ್ಸ್ ಡೌನ್ ಆಗಿ 41,647ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 1.34% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 0.88% ಕರೆಕ್ಟ್ ಆಗಿದೆ. ಇವತ್ತು FIIs ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 2,393 ಕ್ರೋಸ್ ಸೆಲ್ ಮಾಡಿದ್ರೆ DIs 1,378 ಕ್ರೋಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟ್ ಏನಕ್ಕೆ ಈ ಥರ ಇಷ್ಟೊಂದು ಫಾಲ್ ಮಾರ್ಕೆಟಲ್ಲಿ ಇದೆ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಅಲ್ವಾ. ಫಸ್ಟು ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಯಾವ ಡೇಟಾ ಇದೆ ಅಂತ ಗಮನಿಸೋಣ. ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಕಾಣಿಸ್ತಾರಂಥ ಡೇಟಾ ಪ್ರಕಾರ ಬಡ್ಜೆಟ್ ಇದೆ ಅಲ್ವಾ, ಅದರಿಂದ ಬಡ್ಜೆಟ್ ಮುಂಚೆ ಇರುವಂಥ ವೋಲ್ಟಾಲಿಟಿ ಆ್ಯಂಡ್ ಈವನ್ ಕ್ಯಾಪಿಟಲ್ ಗೇನ್ಸ್ ರಿಲೇಟೆಡ್ ಆಗಿನೂ ಗೌರ್ಮೆಂಟು ಟ್ಯಾಕ್ಸ್ನ ಜಾಸ್ತಿ ಮಾಡುವಂಥ ಯೋಚನೆಯಲ್ಲಿ ಇರೋ ಥರ ಕ್ಯಾಪಿಟಲ್ ಗೇನ್ ಟ್ಯಾಕ್ಸು CGT ರಿಲೇಟೆಡ್ ಆಗಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಅದು ಮಾರ್ಕೆಟ್ನ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತಲ್ವ. ಅದರಿಂದ ಆ ಥರ ಏನಾದರೂ ಡಿಸಿಷನ್ಸ್ ಇರ್ಬೋದೇನೋ ಅಂತ ಒಂದು ಸ್ಪೆಕ್ಯುಲೇಷನ್ಸಿಂದ ಸ್ಟಾಕ್ ಮಾರ್ಕೆಟು, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟು ಫಾಲ್ ಆಗಿರ್ಬೋದು ಅನ್ನೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇದರ ಜೊತೆಗೆ FI ಸೆಲ್ಲಿಂಗನ್ನು ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ಇದೆ. ಅದರಿಂದ FIs ಈ ನಡುವೆ ಇಂಡಿಯಾದಲ್ಲಿ ಜಾಸ್ತಿ ಸೆಲ್ ಮಾಡ್ತಿದ್ದಾರಲ್ವ, ಅದರಿಂದ ಸ್ಟಾಕ್ ಮಾರ್ಕೆಟು ಫಾಲ್ ಇರ್ಬೋದು ಅಂತ ಇವತ್ತು ಎಕ್ಸ್ಪೈರಿ ಆಗ್ತಾ ಇರೋದು ಅಂಡು ಅಪ್ಕಮಿಂಗ್ ಟೈಮ್ಸಲ್ಲಿ ಗ್ರೋತ್ ಸ್ಲೋ ಡೌನ್ ಆಗ್ಬೋದು ಅಂತ ಮೂಡೀಸ್ ಅವ್ರು ಹೇಳ್ತಿರೋಂಥ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇರೋದು ಅಂಡ್ ನಮ್ಮ ಬಡ್ಜೆಟ್ ಜೊತೆಗೆ ಫೆಡ್ ಒಂದು ಔಟ್ಕಮ್ಮು ಇದೆ ಅಲ್ವಾ, ಅದರಿಂದ FIs ಕಂಟಿನ್ಯೂಸ್ಲಿ ಇಂಡಿಯನ್ ಮಾರ್ಕೆಟ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ ಅಂತ ಡೇಟಾ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಡೇಟಾ ಕಾಣಿಸ್ತಾ ಇದೆ. ಬಟ್ ಪರ್ಸ್ನಲಿ ನನ್ನ ವ್ಯೂ ಅಂತೂ ಮಾರ್ಕೆಟ್ ಏನಕ್ಕೆ ಇವತ್ತು ಇಷ್ಟೊಂದು ಫಾಲ್ ಆಗಿದೆ, ಇದರ ಬ್ಯಾಕ್ ಇರೋವಂಥ ಎಕ್ಸಾಕ್ಟ್ ರೀಸನ್ ಅಂತೂ ಕಾಣಿಸ್ತಾ ಇಲ್ಲ. ಅದಾನಿ ಅವ್ರ ರಿಲೇಟೆಡ್ ಆಗಿ ಒಂದು ಆರ್ಟಿಕಲ್ ಇದೆ, ಮೀನ್ಸ್ ಅವ್ರ ರಿಲೇಟೆಡ್ ಆಗಿ ಡೆಟ್ಸ್ ಜಾಸ್ತಿ ಇದೆ ಅಂತ, ಅವ್ರ ಕಂಪ್ನಿನಲ್ಲಿ ಮೇಂಟೈನ್ ಮಾಡ್ತಿರೋಂಥ ಡೆಟ್ಸ್ ಆದರೂ ಅಂಡ್ ಅವ್ರ ಶೇರ್ಸ್ನ ಪ್ಲೆಜ್ ಮಾಡಿ ತೊಗೊತಿರೋಂಥ ಹಣ ರಿಲೇಟೆಡ್ ಆಗಾದರೂ ಅವ್ರು ಶಾರ್ಟ್ ಪೊಸಿಷನ್ನ ಕ್ಯಾರಿ ಮಾಡ್ತಾ ಇದೀವಿ ಅನ್ನೋ ಥರ ಗ್ಲೋಬಲ್ ಆಗಿ ಒಂದು ರಿಸರ್ಚ್ ಫ್ರೇಮ್ ಅವರು, ಆ ರಿಸರ್ಚ್ ಫ್ರೇಮ್ ಅವರು ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಕಂಪನಿನಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ರಿಲೇಟೆಡ್ ಆಗಿ ಆರ್ ಯಾವುದಾದ್ರೂ ಇಶ್ಯೂ ಇದ್ದರೆ, ನೆಗೆಟಿವ್ಸ್ ಇದ್ದರೆ ಅವ್ರ ರಿಪೋರ್ಟ್ಸ್ನ ಪೋಸ್ಟ್ ಮಾಡ್ತಾ ಇರ್ತಾರೆ, ಪಬ್ಲಿಷ್ ಮಾಡ್ತಾ ಇರ್ತಾರೆ. ಆ ಥರ ಅವರು ಈ ಅದಾನಿ ಗ್ರೂಪ್ ರಿಲೇಟೆಡ್ ಆಗಿ ರಿಪೋರ್ಟ್ನ ಪಬ್ಲಿಷ್ ಮಾಡ್ತಾ ಒಂದು ರಿಯಲ್ ಎಲಿಮೆಂಟ್ ಥರ ಇವತ್ತು ಮಾರ್ಕೆಟಲ್ಲಿ ಕಾಣಿಸ್ತಾ ಇದೆ. ಇದರ ಜೊತೆಗೆ ಅನ್ಕೊಂಡ ಹಾಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ರಿಲೇಟೆಡ್ ಆಗಿರುವಂಥ ಸ್ಪೆಕ್ಯುಲೇಷನ್ಸು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಈಕ್ವಿಟಿ ಮಾರ್ಕೆಟ್ಸ್ಗೆ ನೆಗೆಟಿವ್ ಅಲ್ವಾ, ಅದರ್ ರಿಲೇಟೆಡ್ ಆಗಿರುವಂಥ ಸ್ಪೆಕ್ಯುಲೇಷನ್ಸು ಆ್ಯಂಡ್ FIs ಒಂದು ಸೆಲ್ಲಿಂಗನ್ನು, ಬಿಕಾಸ್ ಬ್ಯಾಂಕಿಂಗ್ ಸ್ಟಾಕ್ಸು ಪರ್ಟಿಕ್ಯುಲರ್ ಆಗಿ ಈ ಪ್ರೈವೇಟ್ ಬ್ಯಾಂಕ್ಸಲ್ಲಿ ಅವರು ಜಾಸ್ತಿ ಹೋಲ್ಡಿಂಗ್ಸ್ ಇರ್ತಾರೆ. ಈಗ ಆ ಥರ FIs ಒಂದು ಹೋಲ್ಡಿಂಗ್ಸನ್ನು ಸೆಲ್ ಮಾಡೋ ಪ್ರಯತ್ನದಲ್ಲಿ ಬ್ಯಾಂಕಿಂಗ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಬರ್ತಿರೋಂಥ ಈ ಬಿಗ್ ಸೆಲ್ ಆಫನ್ನು ಯೂಶುವಲ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ಕಮ್ಮಿ ಆಗಿರೋಂಥ FIs ಒಂದು ಸೆಲ್ಲಿಂಗು ಇವತ್ತು ಅಗೇನ್ ಬೆಳೆದಿರೋ ಥರ ಒಂದು ಕ್ವಶನ್ ಮಾರ್ಕು ಮಾರ್ಕೆಟ್ನಲ್ಲಿ ಅರೈಸ್ ಮಾಡ್ತಿದೆ. ಫ್ರೆಂಡ್ಸ್, ಈ ರೀಸೆಂಟ್ ಟೈಮ್ಸಲ್ಲಿ ನಾವು ಗಮನಿಸ್ತಾ ಇದ್ರೆ ಮಾರ್ಕೆಟ್ ಪ್ಯೂರ್ಲಿ ಒಂದು ಸ್ಮಾಲ್ ರೇಂಜಲ್ಲೇ ಟ್ರೇಡ್ ಆಗ್ತಿತ್ತು. 18,000 to 18,200 ಈ 200 ಪಾಯಿಂಟ್ ರೇಂಜಲ್ಲಿ ತುಂಬ ಟೈಮ್ವರೆಗೂ ಟ್ರೇಡ್ ಆಗ್ತಾ ಬಂದಿದೆ ಅಲ್ವಾ. ಆದರೆ ಇಲ್ಲಿಂದ 4 to 5 ವೀಕ್ಸಿಂದ ಮಾರ್ಕೆಟ್ ರೇಂಜು 18,300 ಟಾಪ್ ಸೈಡು, 17,800 ಡೌನ್ ಸೈಡು. ಆ ರೇಂಜ್ ನಾವು ಸ್ಟಿಲ್ ಇನ್ನೂ ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ. ಆದರೆ ಈ 18,000 to 18,200 ಈ ರೇಂಜ್ನಂತೂ ಇವತ್ತು ಮಾರ್ಕೆಟ್ ಬ್ರೇಕ್ ಮಾಡಿ ಡೌನ್ ಸೈಡ್ಗಂತೂ ಕ್ಲೋಸ್ ಆಗಿದೆ. ಆ್ಯಂಡ್ ಅದೂ ಇವತ್ತು ಮಂತ್ಲಿ ಎಕ್ಸ್ಪೈರಿ ನಡೀತಾ ಇದೆ ಅಂದರೆ ಡೆಫಿನೆಟ್ಲಿ ಮಾರ್ಕೆಟ್ನಲ್ಲಿರುವಂಥ ಪಾರ್ಟಿಸಿಪೇಟ್ನ ಸರ್ಪ್ರೈಸ್ ಮಾಡಿದ್ದೆ. ಆ್ಯಂಡ್ ಇವತ್ತು ನೀವು ಗಮನಿಸಿದ್ರೆ ಆಟೋ ಸ್ಟಾಕ್ಸಲ್ಲಿ ನಮಗೆ ಒಳ್ಳೆ ರ್ಯಾಲಿ ಕಾಣಿಸಿದೆ. ಪರ್ಟಿಕ್ಯುಲರ್ ಆಗಿ TVS ಮೋಟಾರ್ಸ್ ಅವರು ನಂಬರ್ಸ್ನ ತುಂಬ ಚೆನ್ನಾಗಿ ಪೋಸ್ಟ್ ಮಾಡಿದ್ದಾರೆ. ಈವನ್ ಕಮೆಂಟ್ರಿನೂ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡ್ತಾ ಕೊಟ್ಟಿದ್ದಾರೆ. ಆ್ಯಂಡ್ ಇದರ ಜೊತೆಗೆ ಇವತ್ತು ನಮಗೆ ಸಿಎಟ್ ಟೈರ್ಸ್ ನಂಬರ್ಸು ಬರ್ತಿದೆ. ಟೈರ್ ಕಂಪ್ನೀಸ್ ಬಗ್ಗೆ ನಾವು ರೀಸೆಂಟ್ ಟೈಮ್ಸಲ್ಲಿ ಮಾತಾಡ್ಕೊಂಡಿದ್ದೀವಿ. ಇವ ರಿಲೇಟೆಡ್ ಆಗಿರುವಂಥ ಅಡ್ವಾಂಟೇಜಸ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗ್ತಿದೆ ಆ್ಯಂಡ್ ನ್ಯಾಚುರಲ್ ರಬ್ಬರ್ ಪ್ರೈಸಸ್ಸು ಕಮ್ಮಿ ಆಗಿದೆ. ಅದರಿಂದ ಅದು ಇವರ ಮಾರ್ಜಿನ್ಸ್ನ ಇಂಪ್ರೂವ್ ಆಗ್ತಾ ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಗುತ್ತೆ ಅಂತ ಮಾರ್ಕೆಟ್ನಲ್ಲಿ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಈಗ ಅವರು ರಿಸಲ್ಟ್ಸ್ನ ಚೆನ್ನಾಗೇ ಪೋಸ್ಟ್ ಮಾಡ್ತಾರೋ ಒಂದು ಪಾಸಿಟಿವ್ ಸೆಂಟಿಮೆಂಟು. ಆ್ಯಂಡ್ 2 ಫೆಬ್ರವರಿ ನಮಗೆ ಅಪೋಲೋ ಟೈರ್ಸ್ ನಂಬರ್ಸು ಬರುತ್ತೆ. ಅದರಿಂದ ಇಲ್ಲಿವರೆಗೂ ಪೋಸ್ಟ್ ಮಾಡಿರೋಂಥ ಮೋಸ್ಟ್ ಆಫ್ ದಿ ಆಟೋ ಸ್ಟಾಕ್ಸು ನಂಬರ್ಸನ್ನು ಬೆಟರ್ ಆಗಿ ಅವರು ಪರ್ಫಾರ್ಮೆನ್ಸ್ನ ಡೆಲಿವರಿ ಮಾಡ್ತಿದ್ದಾರೆ. ಎಂಟೈರ್ ಆಟೋ ಸ್ಪೇಸ್ ರಿಲೇಟೆಡ್ ಆಗಿ ನಮಗೆ ಪಾಸಿಟಿವ್ ಮೊಮೆಂಟಮ್ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಬಡ್ಜೆಟ್ ರಿಲೇಟೆಡ್ ಆಗಿ ಬಡ್ಜೆಟ್ಗೆ ಮುಂಚೆ, ಬಡ್ಜೆಟ್ಗೆ ಆದಮೇಲೆ ಇರೋಂಥ ವೋಲ್ಟಾಲಿಟಿ ಮಾರ್ಕೆಟ್ನಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋಬೇಕು. ಇವತ್ತಿನ ಟ್ರೇಡಿಂಗ್ ಸೆಷನ್ ನೋಡಿದ್ರೆ ಮಾರ್ಕೆಟ್ನಲ್ಲಿ ಬರ್ತಿರೋಂಥ ಚಿಕ್ಕ ಚಿಕ್ಕ ಅಪ್ಡೇಟ್ಸ್ ಲೈಕ್ ಈ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಜಾಸ್ತಿ ಮಾಡ್ತಾರೆ ಅಂತ, ಆ್ಯಂಡ್ ಬಡ್ಜೆಟ್ನಲ್ಲಿ ಈ ಕ್ಯಾಟಗರಿಗೆ ಇಷ್ಟೊಂದು ಅಲೊಕೇಶನ್ಸ್ ಇರ್ಬೋದು ಅನ್ನೋ ಕಾರಣವಾಗಿ ಯಾವ ಸೆಕ್ಟರ್ಸ್ಗೆ ಪಾಸಿಟಿವ್ ಆ್ಯಂಡ್ ಯಾವ ಸೆಕ್ಟರ್ಸ್ಗೆ ನೆಗೆಟಿವ್ ಅನ್ನೋ ಸ್ಮಾಲ್ ಸ್ಪೆಕ್ಯುಲೇಷನ್ಸನ್ನು ಮಾರ್ಕೆಟ್ನಲ್ಲಿ ಬಿಗ್ ಮೂವ್ಸ್ನ ತೊಗೊಂಬರ್ತಾ ಇರುತ್ತೆ. ಅದರಿಂದ ಬಜೆಟ್ ರಿಲೇಟೆಡ್ ಆಗಿ ಅದರ ಪ್ರಭಾವ ಫೆಬ್ರವರಿ 1 ಒಂದೇ ದಿವಸ ಅಲ್ಲ, ಫೆಬ್ರವರಿ 1 ಬಿಫೋರ್ 15 ದಿವಸ, ಫೆಬ್ರವರಿ 1 ಆದಮೇಲೆ ಇನ್ನೊಂದು 15 ದಿವಸ, ಟೋಟಲಿ 1 ಮಂತ್ ಎಲ್ಲನೂ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಅನ್ನೋ ವಿಷಯನ ಟ್ರೇಡರ್ಸು ಜ್ಞಾಪಕ ಇಟ್ಕೊಳ್ಳಿ.
FIs ಹಾಗೆ ಮ್ಯೂಚುವಲ್ ಫಂಡ್ಸು ಲಾಸ್ಟ್ 3 ಕ್ವಾರ್ಟರ್ಸಿಂದ ಈ 8 ಸ್ಟಾಕ್ಸಲ್ಲಿ ಅವ್ರ ಪಾಲ್ನ ಜಾಸ್ತಿ ಮಾಡ್ಕೊಂಡಿರೋ ಥರ ಎಕನಾಮಿಕ್ ಟೈಮ್ಸ್ ಅವರು ಒಂದು ಡೇಟಾನ ಪಬ್ಲಿಷ್ ಮಾಡ್ತಿದ್ದಾರೆ. ಆ ಸ್ಟಾಕ್ಸ್ ನಾವು ಗಮನಿಸಿದ್ರೆ ಆ ಕಂಪ್ನಿ ರಿಲೇಟೆಡ್ ಆಗಿರೋಂಥ ಸ್ಟ್ರೆಂತ್ ಆರ್ ಪಾಸಿಟಿವ್ಸ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಸೊ ಏಜಿಸ್ ಲಾಜಿಸ್ಟಿಕ್ಸ್ ಫಸ್ಟ್ ಹಾಫ್ನಲ್ಲಿ, ನೆಕ್ಸ್ಟ್ IIFL ಫೈನಾನ್ಸ್, ಶ್ರೀ ರೇಣುಕಾ ಶುಗರ್, ಆಸ್ಟ್ರಾಜೆನಿಕಾ ಫಾರ್ಮಾ ಇಂಡಿಯಾ, ಬೋಶ್, ಸುಜ್ಲಾನ್ ಎನರ್ಜಿ, ಸನ್ ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಸುಮಟೋಮೋ ಕೆಮಿಕಲ್ಸ್ ಇಂಡಿಯಾ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಅದಾನಿ ಸ್ಟಾಕ್ಸ್ ಬಗ್ಗೆ ಮಾತಾಡಿಕೊಂಡ್ರೆ ಇವತ್ತು ಅದಾನಿ ಸ್ಟಾಕ್ಸಲ್ಲಿ ಬರ್ತಿರೋಂಥ ಫಾಲ್ ಕೇವಲ ಅದಾನಿ ಗ್ರೂಪ್ ರಿಲೇಟೆಡ್ ಆಗಿ ಅಂತಲ್ಲ, ಎಂಟೈರ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಸ್ವಲ್ಪ ಸೆಂಟಿಮೆಂಟ್ನ ನೆಗೆಟಿವ್ ಆಗಿ ಟರ್ನ್ ಮಾಡಿದೆ. ಎಂಟೈರ್ ಅದಾನಿ ಗ್ರೂಪ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ನ್ಯೂಯಾರ್ಕ್ ಬೇಸ್ಡ್ ರಿಸರ್ಚ್ ರಿಪೋರ್ಟ್ನ ಪಬ್ಲಿಷ್ ಮಾಡೋಂಥ ಹೆಡನ್ಬರ್ಗ್ ಅವರು ಆ್ಯಕ್ಚುಲಿ ಇವರು ಕಾರ್ಪೊರೇಟ್ ಫ್ರಾಡ್ಸು ಆ್ಯಂಡ್ ಕಂಪ್ನಿಯಲ್ಲಿ ನಡ್ತಿರೋಂಥ ಮಿಸ್ಟೇಕ್ಸ್ನ ಜಾಸ್ತಿ ರಿಸರ್ಚ್ ಮಾಡಿ ರಿಪೋರ್ಟ್ನ ಪಬ್ಲಿಷ್ ಮಾಡ್ತಾ ಇರ್ತಾರೆ. ಮೀನ್ಸ್ ಇವರು ಜನರಲ್ ಆಗಿ ಕಂಪ್ನೀಸ್ಗೆ ಬೈ ರೇಟಿಂಗ್ ಕೊಡ್ತಾ ಟಾರ್ಗೆಟ್ನ ಈ ಥರ ಹೋಗುತ್ತೆ, ಇಲ್ಲಾಂದ್ರೆ ಈ ಸ್ಟಾಕ್ ಇಲ್ಲಿಂದ ಅಟ್ರಾಕ್ಟಿವ್ ನೋಡ್ತಾ ಇದೀವಿ ಅಂತ ಇದರ ರಿಲೇಟೆಡ್ ಆಗಿ ಮಾಡುವಂಥ ರಿಪೋರ್ಟ್ಸ್ ಅಂದ್ರೂ ಪರ್ಟಿಕ್ಯುಲರ್ ಆಗಿ ಕಂಪ್ನಿ ರಿಲೇಟೆಡ್ ಆಗಿ ನಾವು ನೆಗೆಟಿವ್ಸ್ ನೋಡ್ತಾ ಇದ್ದೀವಿ, ಈವನ್ ಶಾರ್ಟ್ ಪೊಸಿಷನ್ ಕ್ಯಾರಿ ಮಾಡ್ತಾ ಇದ್ದೀವಿ, ಈ ಸ್ಟಾಕ್ಸ್ನ ನೆಗೆಟಿವ್ ಆಗಿ ನೋಡ್ತಾ ಇದ್ದೀವಿ, ಇದರ ಒಳಗಡೆ ಇರುವಂಥ ಕಾರ್ಪೊರೇಟ್ ಗವರ್ನೆನ್ಸ್ ರೀಸನ್ಸು ನೆಗೆಟಿವ್ ಆಗಿ ಇವರು ರಿಪೋರ್ಟ್ಸ್ನ ಪಬ್ಲಿಷ್ ಮಾಡ್ತಾರೆ. ಆ ಥರ ಅವರು ಅದಾನಿ 7 ಸ್ಟಾಕ್ಸ್ ಲಿಸ್ಟೆಡ್ ಸ್ಟಾಕ್ಸ್ನ ಮೆನ್ಷನ್ ಮಾಡ್ತಾ ಪ್ರೆಸೆಂಟ್ ಇರುವಂಥ ಪ್ರೈಸಸ್ಸಿಂದ 85% ಅದಾನಿ ಸ್ಟಾಕ್ಸ್ ಕರೆಕ್ಟ್ ಆದರೆ ಬಿಟ್ಟರೆ ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗಲ್ಲ ಅನ್ನೋ ಥರ, ಮೀನ್ಸ್ ಪ್ರೆಸೆಂಟ್ ಟ್ರೇಡ್ ಆಗ್ತಿರೋಂಥ ವ್ಯಾಲ್ಯೂಯೇಷನ್ಸು ಆಕಾಶದಲ್ಲಿ ಟ್ರೇಡ್ ಆಗ್ತಿದೆ. ಸೊ ನಿಯರ್ಲಿ 85% ಕರೆಕ್ಷನ್ ಆ ಸ್ಟಾಕ್ಸಲ್ಲಿ ಇದ್ದರೆ ಬಿಟ್ಟರೆ ಅವು ಪ್ರೆಸೆಂಟ್ ಟ್ರೇಡ್ ಆಗ್ತಿರೋಂಥ ವ್ಯಾಲ್ಯೂಯೇಷನ್ಸ್ಗೆ ಸರಿ ಇಲ್ಲ ಅನ್ನೋ ಥರ ಅವರು ಮೆನ್ಷನ್ ಮಾಡ್ತಾ ಆ್ಯಂಡ್ ಈವನ್ ಅವರ ಡೆಟ್ಟನ್ನು ಮೆನ್ಷನ್ ಮಾಡಿದ್ದಾರೆ. ಎಂಟೈರ್ ಲಿಸ್ಟೆಡ್ ಅದಾನಿ ಸ್ಟಾಕ್ಸ್ ಎಲ್ಲದರಲ್ಲೂ ಭಾರಿ ಮೊತ್ತದಲ್ಲಿ ಸಾಲಗಳಿದೆ ಆ್ಯಂಡ್ ಈವನ್ ಶೇರ್ಸನ್ನು ಪ್ಲೆಡ್ಜ್ ಮಾಡಿ ಸಾಲ ತಗೊತಾ ಇದ್ದಾರೆ. ಅದರಿಂದ ಏನಾದರೂ ಸ್ವಲ್ಪ ಮಿಸ್ಟೇಕ್ ನಡೆದ್ರು ಅದು ಸೀರೀಸ್ ಆಫ್ ಇವೆಂಟ್ಸ್ನ ಟ್ರಿಗರ್ ಮಾಡಿ ನೆಗೆಟಿವ್ ಸೆಂಟಿಮೆಂಟ್ ಮಾಡ್ತಾ ಎಂಟೈರ್ ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಅವರು ಶಾರ್ಟ್ ಪೊಸಿಷನ್ನ ಅವರು ಕ್ಯಾರಿ ಮಾಡ್ತಾ ಇದ್ದೇವೆ ಅನ್ನೋ ಥರ ಅವರು ಹೇಗೆ ಕ್ಯಾರಿ ಮಾಡ್ತಾ ಇದ್ದಾರೆ, ಅವರು US ಟ್ರೇಡ್ ಬಾಂಡ್ಸಲ್ಲಿ ಶಾರ್ಟ್ ಪೊಸಿಷನ್ನ ಕ್ಯಾರಿ ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಾನ್ ಇಂಡಿಯನ್ ಟ್ರೇಡೆಡ್ ಡೆರಿವೇಟಿವ್ ಇನ್ಸ್ಟ್ರೂಮೆಂಟ್ಸಲ್ಲೂ ಅದಾನಿ ಗ್ರೂಪ್ಗೆ ಅಗೇನೆಸ್ಟ್ ಆಗಿ ಸ್ಟಾಕ್ ಪೊಸಿಷನ್ನ ಕ್ಯಾರಿ ಮಾಡ್ತಾ ಇದ್ದೀವಿ ಅಂತ ಅವ್ರು ಮಾಡ್ತಿರೋಂಥ ಸ್ಟೇಟ್ಮೆಂಟ್ಸು ಅದಾನಿ ಗ್ರೂಪ್ ರಿಲೇಟೆಡ್ ಆಗಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕ್ರಿಯೇಟ್ ಮಾಡಿದೆ. ಇವರು ರಿಲೇಟೆಡ್ ಆಗಿ ಯಾವುದಾದ್ರೂ ನೆಗೆಟಿವ್ ಅಂದರೆ ಇವ್ರಿಗೆ ಲೋನ್ಸ್ ಕೊಟ್ಟಿರೋರು ಇಂಪ್ಯಾಕ್ಟ್ ಆಗ್ತಾರಲ್ವಾ, ಅದರಿಂದ ಇದು ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಆಗಿನೂ ಇವತ್ತು ಸೆಲ್ಲಿಂಗ್ ಪ್ರೆಷರ್ಗೆ ಒನ್ ಆಫ್ ದ ಮೇನ್ ರೀಸನ್. ಬಟ್ ಇದಾದಮೇಲೆ ಅದಾನಿ ಗ್ರೂಪ್ ಅವ್ರು ರೆಸ್ಪಾಂಡ್ ಆಗ್ತಾ ಈ ಹಿಡನ್ಬರ್ಗು ಯಾರಾದರೂ ರಿಪೋರ್ಟ್ನ ಪೋಸ್ಟ್ ಮಾಡಿದಾರಲ್ವಾ, ನಮ್ಮನ್ನು ಕನ್ಸಲ್ಟ್ ಆಗಲಿಲ್ಲ ಆ್ಯಂಡ್ ಅವ್ರು ನಮ್ಮ ರಿಲೇಟೆಡ್ ಆಗಿ ಯಾವ ಅಪವಾದ ಮಾಡ್ತಿದ್ದಾರಲ್ವಾ ಅವರ ಇಂಟೆನ್ಷನ್ ಬ್ಯಾಡ್ ಆಗಿದೆ ಅಂತ. ಬಿಕಾಸ್ FPO ಅದಾನಿ ಎಂಟರ್ಪ್ರೈಸಸ್ ಅವರು ಲಾಂಚ್ ಮಾಡೋದಕ್ಕೆ ಮುಂಚೆ ಇನ್ಫ್ಯಾಕ್ಟ್ ಆ್ಯಂಕರ್ ಬುಕ್ಕು ಓವರ್ ಸಬ್ಸ್ಕ್ರೈಬ್ ಆಗಿದೆ ಅನ್ನೋ ಥರ ಅಪ್ಡೇಟ್ಸ್ ಬರ್ತಿದೆ ಅಲ್ವಾ, 20,000 crores ರೈಸ್ ಮಾಡಬೇಕನ್ನೋ ಥರ ಅದಾನಿ ಎಂಟರ್ಪ್ರೈಸಸ್ಸು ಅದರ ಆ್ಯಂಕರ್ ಬುಕ್ಕನ್ನು ಅನ್ಕೊಂಡಿರ್ಕೊಂಡ್ರು ಜಾಸ್ತಿ ಡಿಮ್ಯಾಂಡ್ ಇದೆ ಅನ್ನೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಆದರೆ ಇವರು ಅದಾನಿ ಅವರು ಹೇಳ್ತಿರೋದು ಕರೆಕ್ಟಾಗಿ ನಾವು FPOನ ಮಾರ್ಕೆಟ್ನಲ್ಲಿ ಹೋಗ್ತಿದ್ವಿ ಅಂತ ಹೇಳಿದಾಗ ಇವರು ಬ್ಯಾಡ್ ಇಂಟೆನ್ಷನ್ ನಮ್ಮ ಮೇಲೆ ನೆಗೆಟಿವ್ ಪಬ್ಲಿಸಿಟಿ ಮಾಡಬೇಕನ್ನೋ ಥರ ರಾಂಗ್ ಇಂಟೆನ್ಷನ್ಸಿಂದಾನೇ ಇವರು ರಿಪೋರ್ಟ್ನ ಪಬ್ಲಿಷ್ ಮಾಡಿದ್ದಾರೆ. ಅದರಿಂದ ನಾವು ಇವರ ಅಲಿಗೇಷನ್ಸ್ನ ಆಕ್ಸೆಪ್ಟ್ ಮಾಡಲ್ಲ ಅನ್ನೋ ಥರ ನಾವು ಹೈಯೆಸ್ಟ್ ಕಾರ್ಪೊರೇಟ್ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡ್ತಾ ಬಿಸ್ನೆಸ್ ಮಾಡ್ತಾ ಇದೀವಿ ಅನ್ನೋ ಥರ ಅದಾನಿ ಅವರಂತೂ ರೆಸ್ಪಾಂಡ್ ಮಾಡಿದ್ದಾರೆ. ಬಟ್ ಓವರ್ ಆಲ್ ಎಂಟೈರ್ ಅದಾನಿ ಗ್ರೂಪ್ ರಿಲೇಟೆಡ್ ಆಗಿರೋಂಥ ಡೆಟ್ ಲೆವೆಲ್ಸು ಅವ್ರ ರಿಲೇಟೆಡ್ ಆಗಿ ಸಸ್ಟೈನಬಿಲಿಟಿ ಇದೆಲ್ಲ ರಿಲೇಟೆಡ್ ಆಗಿ ಆರೋಪ ಮಾಡ್ತಾ ಹೆಡನ್ಬರ್ಗ್ ಅವರು ಪಬ್ಲಿಷ್ ಮಾಡೋಂಥ ರಿಪೋರ್ಟ್ ರಿಲೇಟೆಡ್ ಆಗಿ ಇವತ್ತು ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರು ಅದೊಂದು ಪಾರ್ಟ್ ಆಗಂತೂ ಪ್ಲೇ ಮಾಡಿದೆ. ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಡೇಟಾನ ಗಮನಿಸಿ. ಫ್ರೆಂಡ್ಸ್, ಯೂಶುವಲ್ ಆಗಿ ಯಾವುದಾದ್ರೂ ಸ್ಟಾಕ್ಸ್ ನಾವು ಪಿಕ್ ಮಾಡೋಣ ಅಂತ ಅನ್ಕೊಳ್ಳಾಗ ನಿಫ್ಟಿ 500 ಇನ್ನೂ ಹೇಳಬೇಕಂದ್ರೆ ನಿಫ್ಟಿ 50 ರಿಲೇಟೆಡ್ ಆಗಿ ಜಾಸ್ತಿ ಸ್ಟಾಕ್ಸ್ನ ಪಿಕ್ ಮಾಡ್ತಾರಲ್ವಾ, ತುಂಬಾವರೆಗೆ ಹೋಲ್ಡ್ ಮಾಡ್ತಾರೆ. ಬಟ್ ಫಂಡ್ ಮ್ಯಾನೇಜರ್ಸು ಈ ನಿಫ್ಟಿ 500ನಲ್ಲಿ ಇರೋವಂಥ ಸ್ಟಾಕ್ಸ್ ಅಲ್ಲದೆ ಬಿಯಾಂಡ್ ನಿಫ್ಟಿ 500 ಹೋಗಿ ಪಿಕ್ ಮಾಡಿರೋಂಥ ಸ್ಟಾಕ್ಸ್ ಒಂದು ಲಿಸ್ಟ್ನ ಮನಿ ಕಂಟ್ರೋಲ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಬಟ್ ನಾನು ನೋಡೋವಂಥವರೆಗೂ ಆ ನೇಮ್ಸ್ ಎಲ್ಲನೂ ಟೂ ವೀಕ್ ಆರ್ ತುಂಬ ಬ್ಯಾಡ್ ಕಾರ್ಪೊರೇಟ್ ಗವರ್ನೆನ್ಸು ಆರ್ ವೀಕ್ ಬಿಸ್ನೆಸ್ ಇರುವಂಥವಂತೂ ಅಲ್ಲ, ಸ್ವಲ್ಪ ಇಂಟ್ರೆಸ್ಟಿಂಗ್ ನೇಮ್ಸೇ ಕಾಣಿಸ್ತಾ ಇದೆ. ಒಂದ್ಸಲಿ ನೀವು ಗಮನಿಸಿ. ಫಸ್ಟ್ ಸ್ಟಾಕು ಗ್ಲೋಬಲ್ ಹೆಲ್ತು ನಿಯರ್ಲಿ 40 ಆ್ಯಕ್ಟಿವ್ ಫಂಡ್ಸ್ ಹತ್ರ ಈ ಸ್ಟಾಕ್ನ ಹೋಲ್ಡ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟು ರೋಲೆಕ್ಸ್ ರಿಂಗ್ಸು ನಿಯರ್ಲಿ 38 ಆ್ಯಕ್ಟಿವ್ ಫಂಡ್ಸ್ ಹತ್ರ ಈ ಸ್ಟಾಕ್ಸ್ನ ಹೋಲ್ಡ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟು ಬಿಕಾಜಿ ಫುಡ್ಸು, NMDC, DCB ಬ್ಯಾಂಕ್, ಕ್ರಾಪ್ಸ್ಮ್ಯಾನ್ ಆಟೋಮೇಷನ್, ಈಕ್ವಿಟಾಸ್ ಹೋಲ್ಡಿಂಗ್ಸ್, VRL ಲಾಜಿಸ್ಟಿಕ್ಸ್, KFinTech, NMDC ಸ್ಟೀಲ್, BEML ಲ್ಯಾಂಡ್ ಅಸೆಟ್ಸ್, ಗೇಟ್ವೇ ದೃಷ್ಟಿ ಪಾರ್ಟ್ಸ್, ಕಿರ್ಲೋಸ್ಕರ್ ಆಯಿಲ್ ಇಂಜನ್, ಅರ್ಚನಾ ಕೆಮಿಕಲ್ ಇಂಡಸ್ಟ್ರೀಸ್, ಪ್ರಾಡೆಂಟ್ ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸ್, ಆರ್ತಿ ಫಾರ್ಮಾ ಲ್ಯಾಬ್ಸ್, ಕ್ಯಾನ್ಸ್ ಟೆಕ್ನಾಲಜೀಸ್ ಇಂಡಿಯಾ, ಗ್ರೀನ್ ಪ್ಲೇ ಇಂಡಸ್ಟ್ರೀಸ್ ಅಂಡ್ ಫೈನಲಿ ಹರ್ಷ ಇಂಜಿನಿಯರಿಂಗ್ ಇಂಟರ್ನ್ಯಾಷನಲ್. ಈ ಎಲ್ಲ ಸ್ಟಾಕ್ಸಲ್ಲೂ ನಮಗೆ ರೀಸೆಂಟಾಗಿ ಬಂದು IPO ಸ್ಟಾಕ್ಸ್ನ ಸ್ವಲ್ಪ ಸೈಡ್ಗಿಡೋಣ. ಬಿಕಾಸ್ IPO ಬಂದಾಗ ಅವರ ಪಾರ್ಟಿಸಿಪೇಷನ್ ಇರುತ್ತೆ ಅದರಿಂದ. ಬಟ್ ಇವನ್
IPOಗೆ ಬರೋಕ್ಕೆ ಮುಂಚೆ ಬಿಯಾಂಡ್ ನಿಫ್ಟಿ 500 ಆಗಿರುವಂಥ ಸ್ಟಾಕ್ಸ್ನಲ್ಲಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರಲ್ವಾ, ಆ್ಯಂಡ್ ದೆನ್ ಆ ಸ್ಟಾಕ್ಸ್ ರಿಲೇಟೆಡ್ ಆಗಿ ನಮ್ಮ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ಅದನ್ನು ಸ್ಟಡಿ ಮಾಡೋದಕ್ಕೆ ಒಂದು ಫ್ಯಾಕ್ಟರ್ ಆಗಿ ತಗೋಬೋದು. ಆ್ಯಂಡ್ ಈವನ್ ಪ್ರೀವಿಯಸ್ ಎಂಡೆಡ್ ಇಯರ್ ಎಂಟೈರ್ 2022ನಲ್ಲಿ ಯಾವ್ಯಾವ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಜಾಸ್ತಿ ಪ್ರೆಸೆಂಟ್ ಮೂವ್ ಆಗಿರೋಂಥ ಸ್ಟಾಕ್ಸ್ ಅದರ ರಿಲೇಟೆಡ್ ಆಗಿ ಬೇಸಿಕ್ಸ್ ಡೀಟೇಲ್ಸು ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ನೆಕ್ಸ್ಟು ಝೊಮೊಟೊ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ಟಾರ್ಟಿಂಗಿಂದ ನೀವು ನೋಡಿದ್ರೆ ನಿಯರ್ಲಿ 14% ಸ್ಟಾಕ್ ಒಂದು ಪಾಯಿಂಟ್ನಲ್ಲಿ ಕರೆಕ್ಟ್ ಆಗಿದೆ ಅಲ್ವಾ. ಇದರ ರಿಲೇಟೆಡ್ ಆಗಿ CNBC TV18 ಅವರು ಮೆನ್ಷನ್ ಮಾಡ್ತಿರೋದು, ಇವತ್ತೊಂದು ಬಿಗ್ FIs ಇನ್ವೆಸ್ಟರ್ಸು ಅವ್ರು ರಿಲೇಟೆಡ್ ಆಗಿರೋಂಥ ಶೇರ್ಸ್ನ, ಬಿಗ್ ಶೇರ್ಸ್ನ ಮೆಜಾರಿಟಿ ಆಫ್ ಸ್ಟೇಕ್ನ ಸೆಲ್ ಮಾಡಿದ್ದಾರೆ. ಆ ಥರ ಸೆಲ್ ಮಾಡಿರೋ ಕಾರಣವಾಗಿ ಮಾರ್ನಿಂಗ್ ಈ ಥರ ಸ್ಟಾಕ್ ಫಾಲ್ ಆಗಿರೋ ಥರ ಅಪ್ಡೇಟ್ಸು CNBC ಡೀಲರ್ಸ್ ರಿಪೋರ್ಟ್ ರಿಲೇಟೆಡ್ ಆಗಿ ನಮಗೆ ಕಾಣಿಸ್ತಾ ಇದೆ. ತುಂಬ ಬಿಗ್ ಸೇಲು ನಮಗೆ FIs ಇಂದ ಕಾಣಿಸ್ತಾ ಇದ್ರೆ ಸೆಲ್ ಮಾಡ್ತಿರೋಂಥ ಬೈಯರ್ಸು ಹಾಗೆ ಇರ್ತಾರೆ. ಯಾರು ಸೆಲ್ ಮಾಡ್ತಿದ್ದಾರೆ, ಯಾರು ಬೈ ಮಾಡ್ತಾರೆ ಅನ್ನೋದು ನಮಗೆ ಎಂಡ್ ಆಫ್ ದ ಟ್ರೇಡಿಂಗ್ ಸೆಷನಲ್ಲಿ ಮಾಡ್ತಿರೋದು FIs ಆದರೆ, ಬಿಗ್ ಪ್ಲೇಯರ್ಸ್ ಆದರೆ, ಬ್ಲಾಕ್ ಡೀಲ್ನಲ್ಲಿ ನಡೀತಾ ಇದ್ದರೆ ಆ ಪ್ರಾಮಿನೆಂಟ್ ನೇಮ್ಸ್ ನಮಗೆ NSE ವೆಬ್ಸೈಟಲ್ಲಿ ಎಂಡ್ ಆಫ್ ದ ಡೇನಲ್ಲಿ ಬ್ಲಾಕ್ ಡೀಲ್ ಡೇಟಾನಲ್ಲಿ ಅಪ್ಡೇಟ್ ಆಗುತ್ತೆ. ಆ ಥರ ಅಪ್ಡೇಟ್ ಆಗ್ತಾ ಇರೋಂಥ ಡೇಟಾನಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ನೇಮ್ಸ್ ಇದ್ದರೆ ನಾನು ನಿಮಗೆ ಅದು ಕಮಿಂಗ್ ಸೆಷನಲ್ಲಿ ಆ ನ್ಯೂಸ್ ವೀಡಿಯೋದಲ್ಲಾದರೂ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಮಾರ್ಕೆಟ್ ಇಷ್ಟೊಂದು ಗ್ಯಾಪ್ ಡೌನ್ ಆಗಿದೆ ಅಲ್ವಾ. ಸೊ ಇಷ್ಟೊಂದು ಗ್ಯಾಪ್ ಡೌನ್ ಆಗಿದ್ರಿಂದ ನಾಳೆ ನಮಗೆ ಮಾರ್ಕೆಟ್ ಹಾಲಿಡೇ ಇದೆ. ಸೊ ಫ್ರೈಡೇ ಮಾರ್ಕೆಟ್ ಗ್ಯಾಪ್ ಅಪ್ ಆಗ್ತಾ ಆರ್ ಗ್ಯಾಪ್ ಡೌನ್ ಆಗೋ ಪ್ರಾಬಬಿಲಿಟಿ ಇನ್ನು ಯಾವುದಾದ್ರೂ ಗ್ಲೋಬಲ್ ಇವೆಂಟ್ಸ್ ನಮಗೆ ಇದ್ರೆ ಅವನ್ನ ಗಮನಿಸ್ತಾ ಅವಾಗ ಓಪನ್ ಆಗಿರೋ ಟೈಮ್ನಲ್ಲಿ ಲೆವೆಲ್ಸ್ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಅಂಡ್ ನಿಫ್ಟಿ ಆಪ್ಷನ್ ಡೇಟಾದಲ್ಲೂ ನಾವು ಮಾರ್ಕೆಟ್ ಇಷ್ಟೊಂದು ವೋಲ್ಟೈಲ್ ಇದ್ದಾಗ ಗಮನಿಸೋದು ರೈಟ್ ಅಲ್ಲ. ಅಂಡ್ ರೇಂಜ್ ಅಂತೂ ಹಾಗೇ ಇದೆ, 17,800 ಬಿಲೋ, 18,300 ಅಬೋವ್. ಈ ರೇಂಜು ಇನ್ನೂ ಬ್ರೇಕ್ಔಟ್ ಆಗಿಲ್ಲ. ನಾವು ತುಂಬ ವೀಕ್ಸಿಂದ ನಾವು ಮೇಂಟೈನ್ ಮಾಡ್ತಿರೋಂಥ ರೇಂಜ್ ಇದೆ. ಈ ರೇಂಜ್ ಬ್ರೇಕ್ಔಟ್ ಆದಮೇಲೆ ನಾವು ಬೇಕಂದರೆ ಫರ್ದರ್ ಆಗಿ ರೇಂಜ್ನ ನೋಡೋಣ. ಅಲ್ಲಿವರೆಗಂತೂ ನಿಫ್ಟಿ ರಿಲೇಟೆಡ್ ಆಗಿ ಇದೇ ರೇಂಜ್ನ ಅಪ್ಕಮಿಂಗ್ ವೀಕ್ಸಲ್ಲಿ ಗಮನಿಸೋ ಪ್ರಯತ್ನ ಮಾಡೋಣ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.